ಸಿಎಂ ನಮ್ಮ ಅಪ್ಪನೇ ಇರಲಿ, ಇಲ್ಲದಿದ್ರೆ ದಲಿತ ಸಿಎಂ ಆಗಲಿ. ಕುರ್ಚಿ ಫೈಟ್ನಲ್ಲಿ ಜಾತಿ ದಾಳವನ್ನ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರ ಅವರು ಉರುಳಿಸಿದ್ದಾರೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರಿಂದ ಗೂಗ್ಲಿ ಪ್ರಯೋಗ ಆಗಿದೆ ಡಿಕೆ ಶಿವಕುಮಾರ್ ಬಣಕ್ಕೆ. ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯುವಂತಹ ತಂತ್ರಕ್ಕೆ ಯತೀಂದ್ರ ಮುಂದಾದಂತೆ ಕಾಣಿಸ್ತಾ ಇದೆ. ಅಷ್ಟು ಈಸಿಯಾಗಿ ಏನನ್ನೂ ಕೂಡ ಬಿಟ್ಟು ಕೊಡಲ್ಲ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ಯತೀಂದ್ರ ಅವರು ರವಾನಿಸಿದಂತೆ ಕಾಣಿಸ್ತಾ ಇದೆ. ನೋಡಿ, ಯಾವ್ಯಾವಾಗ ಸಿದ್ದರಾಮಯ್ಯನವರ ಬದಲಾವಣೆ ಅಂತ ಬಂದಿದೆಯೋ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬರುತ್ತೆ. ಅಹಿಂದ ಕಾರ್ಡ್ ಪ್ರಯೋಗಿಸುವಂತಹ ಕೆಲಸ ಆಗುತ್ತೆ. ರಾಜಕೀಯ ಶಕ್ತಿ ಇಲ್ಲದಿದ್ದರೆ ಸಮುದಾಯದ ಮೇಲೆ ಬರೋದಕ್ಕೆ ಸಾಧ್ಯವಿಲ್ಲ. ಹಿಂದುಳಿದ ವರ್ಗದವರು ಸಣ್ಣ ತಪ್ಪು ಮಾಡಿದರೂ ಕೂಡ ದೊಡ್ಡದಾಗಿ ಬಿಂಬಿಸುವ ಕೆಲಸ ಆಗುತ್ತೆ. ರಾಜ್ಯದ 23 ಸಿಎಂಗಳ ಪೈಕಿ ಹಿಂದುಳಿದ ವರ್ಗದವರು 5 ಮಂದಿ ಸಿಎಂ ಆಗಿದ್ದು, ದಲಿತರು ಯಾಕೆ ಸಿಎಂ ಆಗಿಲ್ಲ ಅಂಥೇಳಿ ಸಿಎಂ ಪುತ್ರ ಪ್ರಶ್ನೆ ಮಾಡಿದ್ದಾರೆ. ಯತೀಂದ್ರ ಅವರು ಪ್ರಶ್ನಿಸಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಂಥೇಳಿ ಎಂಎಲ್ಸಿ ಯತೀಂದ್ರ ಅವರು ಕರೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಶಕ್ತಿ ಬಗ್ಗೆ ಮಾತನಾಡಿದ್ದಾರೆ. ದಲಿತ ಸಿಎಂ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಈ ಮೂಲಕ ಸ್ಪಷ್ಟ ಸಂದೇಶವನ್ನು ರವಾನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕುರ್ಚಿಯನ್ನು ಬಿಟ್ಟುಕೊಡುವ ಪ್ರಮೇಯವೇ ಬರೋದಿಲ್ಲ. ಆ ರೀತಿಯ ಪರಿಸ್ಥಿತಿ ಬಂದಿದ್ದೆ ಆದರೆ ಕೊನೆ ಕ್ಷಣದವರೆಗೂ, ಕೊನೆ ಗಳಿಗೆಯವರೆಗೂ ಸಿಎಂ ಬಣ ಹೋರಾಡೋದಕ್ಕೆ ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ಈ ಹೇಳಿಕೆಗಳು ಅವೆಲ್ಲವನ್ನು ಕೂಡ ತಿಳಿಸ್ತಾ ಇದೆ. ಸುಮಾರು 23 ಜನ ಮುಖ್ಯಮಂತ್ರಿಗಳಾಗೋದಿಲ್ಲ. ಈ 23 ಜನ ಮುಖ್ಯಮಂತ್ರಿಗಳಲ್ಲಿ ಹಿಂದುಳಿದ ವರ್ಗದವರು ಯಾರಪ್ಪ ಅಂತಂದ್ರೆ ಬರೀ ಐದೈದು ಮಾತ್ರ ಮುಖ್ಯಮಂತ್ರಿಗಳಾಗೋದು. ದಲಿತ ವರ್ಗದವರು ಯಾರು ಕೂಡ ಮುಖ್ಯಮಂತ್ರಿಗಳಾಗೇ ಇಲ್ಲ. ಅದರೊಳಗೂ ದೇವರಾಜರು ಮಾತ್ರ 5 ವರ್ಷ ಪೂರ್ತಿ ಮಾಡಿದ್ದಾರೆ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ನಂತರ ಸಿದ್ದರಾಮಯ್ಯ ಕೂಡ 5 ವರ್ಷ ಪೂರ್ತಿ ಮಾಡಿ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೂ ಕೂಡ ರಾಜಕೀಯ ಶಕ್ತಿ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಏನಾದ್ರು ಒಂದು ಸಣ್ಣ ತಪ್ಪು ಮಾಡಿದ್ರು ಅದನ್ನ ದೊಡ್ಡದಾಗಿ ಬಹಳ ದೊಡ್ಡದಾಗಿ ಮಾಡ್ತಾರೆ. ಹಿಂದೆ ಇರುವಂತಹ ಹೇಗಾದರೂ ಮಾಡಬೇಕು, ಅಧಿಕಾರಿಯಿಂದ ನಿರ್ವಹಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ. ಆದರೆ ರಾಜಕೀಯ ಶಕ್ತಿ ಬಹಳ ಮುಖ್ಯ. ಸಮುದಾಯದ ಯಾರೋ ಒಬ್ಬ ವ್ಯಕ್ತಿ ಕೂಡ ರಾಜಕೀಯವಾಗಿ ದೊಡ್ಡ ಪದವಿ ಇರುತ್ತೆ, ಅದನ್ನು ಸಮುದಾಯ ಎಲ್ಲರಿಗೂ ಕೂಡ ಅನುಕೂಲ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ರಾಜಕೀಯ ಶಕ್ತಿ ಉಳಿಸ್ಕೊಳ್ಳೋ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಜಾಗೃತರಾಗಿ ಯಾರು ಸಮುದಾಯ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಕೈ ಮುಗಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಒಂದು ಕಡೆ ಅಧಿಕಾರ ಹಂಚಿಕೆಯ ಜೋರು ಜಟಾಪಟಿಯ ನಡುವೆ ಯತೀಂದ್ರ ಅವರು ಜಾತಿ ದಾಳವನ್ನು ಪ್ರಯೋಗಿಸ್ತಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣ, ಅದರಲ್ಲೂ ಕೂಡ ರಾಜಣ್ಣ, ಕೊನೆ ಕ್ಷಣದವರೆಗೂ ಕೂಡ ನಾವು ಹೋರಾಡೋದಕ್ಕೆ ರೆಡಿ ಇದ್ದೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅಂದುಕೊಂಡಿದ್ದು ಅಷ್ಟು ಈಸಿ ಇಲ್ಲ, ಕೊನೆಯವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತಹ ಮೆಸೇಜ್ ಪೋರ್ಟ್ರೇ ಮಾಡುವಂತಹ ಕೆಲಸ ಆಗ್ತಿದೆಯಾ ಅಂತ? ಪ್ರೇಮ್, ಖಂಡಿತವಾಗಿಯೂ ಕೂಡ ನಿನ್ನೆಯಷ್ಟೇ ಮಂಡ್ಯದಲ್ಲಿ ಯತೀಂದ್ರ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಒಂದು ಕಡೆ ಅವರ ತಂದೆಯ ಮನಸ್ಥಿತಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮನಸ್ಥಿತಿ ಈ ಹಂತದಲ್ಲಿ ಯಾವ ರೀತಿ ಇದೆಯೋ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗ್ತಿಲ್ಲ. ಆದರೆ ಅವರು ಸುತ್ತಮುತ್ತ ಅವರ ಆಪ್ತರು, ಬೆಂಬಲಿಗರು ಮಾತಾಡ್ತಿರುವಂಥದ್ದು, ಅವ್ರು ಮಾಡ್ಕೊಳ್ತಾ ಇರುವಂತಹ ಕಾರ್ಯತಂತ್ರ, ಸಿದ್ಧತೆ ಎಲ್ಲವೂ ಕೂಡ ಅವ್ರನ್ನ ಬಿಟ್ಕೊಡೋದು ಬೇಡ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಿದ್ದೇವೆ. ಈ ಭಾಗವಾಗಿಯೇ ನಿನ್ನೆ ಯತೀಂದ್ರ ಅವರು ಮಾತನಾಡಿರುವಂಥದ್ದು ಹಿಂದುಳಿದ ವರ್ಗದವರು ಮತ್ತು ದಲಿತ ಸಮುದಾಯದವ್ರನ್ನ ಒಂದು ರೀತಿಯಲ್ಲಿ ಎಚ್ಚರಿಸುವಂತಹ ಹಿನ್ನೆಲೆಯಲ್ಲಿ ಅವರು ಮಾತನಾಡಿರುವಂಥದ್ದು. ಹಿಂದುಳಿದ ವರ್ಗದವರು 5 ಜನ ಇದುವರೆಗೆ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಹಿಂದುಳಿದ ವರ್ಗದವರು ಏನೇ ಮಾಡಿದ್ರು ಕೂಡ ದೊಡ್ಡದಾಗಿ ಬಿಂಬಿಸ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ತುಳಿಯುವಂಥ ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಅಧಿಕಾರ ಇದ್ದರೆ ಮಾತ್ರ, ರಾಜಕೀಯ ಅಧಿಕಾರ ಇದ್ದರೆ ಮಾತ್ರ ನಾವು ಸಮುದಾಯ ಒಗ್ಗಟ್ಟಾಗೋದಕ್ಕೆ ಸಾಧ್ಯ, ಸಮುದಾಯ ಅಭಿವೃದ್ಧಿ ಆಗೋದಕ್ಕೆ, ಉದ್ಧಾರ ಆಗೋದಕ್ಕೆ ಸಾಧ್ಯ ಅನ್ನುವಂತಹ ಸಂದೇಶ ರವಾನೆ ಮಾಡ್ತಾರೆ. ಅಂದರೆ ಹಿಂದುಳಿದ ವರ್ಗದಕ್ಕೆ ಸೇರಿರುವಂತಹ ಅವ್ರ ತಂದೆಯವ್ರನ್ನ ಉಳಿಸ್ಕೊಳ್ಳಿ ಅನ್ನುವಂಥ ಒಂದು ಸಂದೇಶ. ಈಗ ಹಿಂದುಳಿದ ವರ್ಗದವರು 5 ಜನ ಮುಖ್ಯಮಂತ್ರಿ ಆಗಿರೋದು, ಅದರಲ್ಲಿ ದಲಿತರು ಮಾತ್ರ ಇದುವರೆಗೂ ಒಬ್ಬರೂ ಆಗಿಲ್ಲ ಕರ್ನಾಟಕದಲ್ಲಿ ಅನ್ನುವಂಥ ಮತ್ತೊಂದು ಬಾಣವನ್ನು ಕೂಡ ಅವರು ಪ್ರಯೋಗ ಮಾಡ್ತಾರೆ. ಆ ಮೂಲಕ ದಲಿತ ಸಿಎಂ ಅಸ್ತ್ರವನ್ನು ಕೂಡ ಅವರು ಪರಿಣಾಮಕಾರಿಯಾಗಿ ಸಂದೇಶದ ಮೂಲಕ ರವಾನೆ ಮಾಡ್ತಾ ಇರುವಂಥದ್ದು. ನಮ್ಮ ತಂದೆಯವರು ಅಧಿಕಾರದಲ್ಲಿ ಇರಬೇಕು, ಒಂದು ವೇಳೆ ಬದಲಾವಣೆ ಅನಿವಾರ್ಯ ಆದಲ್ಲಿ ದಲಿತ ನಾಯಕರು ಯಾರಾದರೂ ಸಿಎಂ ಆಗಲಿ ಅನ್ನುವಂಥ ಒಂದು ಸಂದೇಶ ಎರಡೂ ವರ್ಗದವರಿಗೂ ಕೂಡ ರವಾನೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಶತಾಯಗತ ನಾವು ಬಿಟ್ಕೊಡೋದಿಲ್ಲ, ಅಧಿಕಾರದಲ್ಲಿ ಮುಂದುವರಿಬೇಕು, ಇಲ್ಲಾಂದ್ರೆ ದಲಿತರು ಸಿಎಂ ಆಗಬೇಕು ಅನ್ನುವಂಥ ಒಂದು ಸಂದೇಶ. ಈ ಮೂಲಕ ತಮ್ಮ ತಂದೆಯವರ ರಕ್ಷಣೆಗೆ ಯತೀಂದ್ರವು ಕೂಡ ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ, ಸಮುದಾಯ ದಾಳವನ್ನು ಪ್ರಯೋಗ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಪ್ರೇಮ್, ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಡಿ ಕೆ ಶಿವಕುಮಾರ್ಗೂ ಕೂಡ ಗೊತ್ತಿರುತ್ತೆ ಪರಿಸ್ಥಿತಿ ನಾವಂದುಕೊಂಡಂತೆ ಇಲ್ಲ ಅಂಥೇಳಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಹೆಜ್ಜೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಇವತ್ತಿಬ್ಬರು ಕೂಡ ಮುಕ್ತವಾಗಿ ಮಾತನಾಡ್ತಾರೆ ಈ ಬಗ್ಗೆ.